ನಡು ರಸ್ತೆಯಲ್ಲಿ ನನಗೆ ಅವಮಾನ ಆಗೋ ಹೋಗಿ ಮಾಡ್ದವಳು ನೀನು. ಸುಶಾಂತ್ನ ಬದಲಾಯಿಸಿ ನನಗೆ ತಲೆನೋವು ತಂದಿಟ್ಟವಳು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಶತ್ರು ಶಿವಶಂಕರ್ ಮಗಳು ನೀನು. ನಿನಗ್ ನಾನ್ ಆರ್ತಿ ಮಾಡಿ ಮನೆ ತುಂಬಿಸ್ಕೋಬೇಕಾ? ಬಾ ಬಾ, ಹೇಗೂ ಬಂದಿದ್ಯಾ, ನರ್ಕ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗು. ಇವಳ ನಮ್ಮ ಅಪ್ಪನ ಸಾವಿಗೆ ಕಾರಣ. ಧರ್ಮೇಂದ್ರ ಪ್ರಧಾನ್ ನಿರಪರಾಧಿನ ಹಂಗಿದ್ರೆ? ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಅಪ್ಪನ ಮೇಲೆ ಇಲ್ಲ ಸಲದ ಅಪವಾದ ಹಾಕಿ ಅವರು ನೇಣು ಹಾಕೊಳ್ಳೋ ಹಾಗೆ ಮಾಡಿದ್ಯಲ್ಲ ನೀನು. ನಿನ್ನ ತಪ್ಪಿಗೆ ಶಿಕ್ಷೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಮ್ಮ ಮಗಳು ನೋಡಿದ್ರೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾಳೆ, ಆದ್ರೆ ಇವರು ಸೊಸೆನ ಮನೆ ತುಂಬಿಸ್ಕೊಳ್ತಾ ಇದ್ದಾರೆ. ಈಗಲಾದ್ರೂ ಏನಾದ್ರೂ ಮಾಡ್ರಿ. ನಾನು ಏನೇ ಮಾಡ್ಲಿ, ನಮ್ಮ ಅಕ್ಕ ನನ್ನ ಪರವಾಗಿರ್ಬೋದು, ಆದ್ರೆ ಈಗ ಸೊಸೆ ಪರ ನಿಂತಿರೋದು ನಮ್ಮ ಭಾವ. ಅವ್ರ ಹತ್ರ ಮಾತಾಡೋಷ್ಟು ಮೀಟ್ರು ನನಗಿದೆ ಅಂತ ನಿಂಗೆ ಅನ್ಸುತ್ತಾ? ಬಲಗಾಲಿಟ್ಟು ಒಳಗೆ ಬರಕ್ ಹೇಳು ಅಮಲ. ಬಲಗಾಲಿಟ್ಟು ಒಳಗಡೆ ಬಾ. ಬಾ ಅಲ್ಲ, ಬನ್ನಿ. ಬಲಗಾಲಿಟ್ಟು ಒಳಗಡೆ ಬನ್ನಿ. ಇದನ್ನೇ ಅಲ್ವಾಮು ಕೋಇನ್ಸಿಡೆನ್ಸ್ ಅನ್ನೋದು. ದೇವ್ರ ಆಟಕ್ಕೆ ಏನು ಹೇಳೋಣ? ಮನೆ ಸೊಸೆ ಮನೆ ಒಳಗೆ ಕಾಲಿಡ್ತಾ ಇದ್ದ ಹಾಗೆ ಮನೆ ಮಗಳು ನಮ್ಮ ಶಿವು ಮಗಳು ಮನೆಗೆ ಬಂದಾಯ್ತು. ಇನ್ನು ಪ್ರಧಾನ್ ಮನೆನ ಅವಳೇ ಕಾಪಾಡ್ಕೋತಾಳೆ. ನೀನು ಈ ಮನೆಯಿಂದ ಆಚೆ ಹೋಗೇ ಹೋಗ್ತೀಯ. ಮೈ ಫುಟ್. ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಪ್ರಪಂಚನೇ ಬಿಟ್ಟು ಹೋಗಾಗ ಮಾಡಿದ್ದೀನಿ. ಇವಳು ಯಾವ ಲೆಕ್ಕ? ಇವಳು ನನ್ನ ಮನೆಯಿಂದ ಆಚೆ ಹಾಕದ? ನೀನ್ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ದೇವರು ಅದನ್ನ ಯಾವಾಗ ನಿನ್ನ ತಲೆನ ಸರಿ ಮಾಡ್ತಾನೋ ಏನೋ. ಯಜಮಾನ್ರೆ, ಇವರೇನಾ ನಿಮ್ಮ ಮಗ? ಹೌದು. ಅಲ್ಲ, ನೀವು ನೋಡಿದ್ರೆ ನಿಶ್ಚಿತಾರ್ಥ ಮಾಡ್ಕೊಡಿ ಅಂತ ಕರ್ಕೊಂಡ್ಬಂದಿದ್ದೀರಿ, ಅವ್ರು ಮದ್ವೆನೇ ಮಾಡ್ಕೊಂಡ್ಬಂದಿದ್ದಾರೆ. ಆದರೆ ಸೊಸೆ ಗೋಧೂಳಿ ಲಗ್ನದಲ್ಲಿ ಮನೆ ಪ್ರವೇಶ ಮಾಡಿದಾಳೆ. ಅದರಿಂದ ಎಲ್ಲ ಶುಭವಾಗುತ್ತೆ. ಸುಶಾಂತ್, ಸ್ವಾಮಿಗಳ ಆಶೀರ್ವಾದ ತಗೋಪ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಸತ್ವಾಶಿಂಚಾಮಿತ ಚ ಪ್ರಜಾ ಮಾಹಿರ್ಧನಂಚ ದೀರ್ಘಮಾಯುಃ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ನಿಮ್ಮಿಬ್ಬರ ದಾಂಪತ್ಯ ಬದುಕು ಸುಖಮಯವಾಗಿರಲಿ. ಮದುವೆ ಅನಿರೀಕ್ಷಿತವಾಗಿ ನಡೆದಿದ್ರು ಕೂಡ ಅದು ಸರಿಯಾಗಿ ನಡೆದಿದೆ ಅಂತ
ನನ್ನ ಮನಸ್ಸು ಹೇಳ್ತಾ ಇದೆ. ದೈವೇಚ್ಛೆ ಇದೆ ಅಲ್ವಾ? ಇವನು ನನ್ನ ಮನೆಯಿಂದ ಆಚೆ ಕಳಿಸ್ದೆ, ಪಾಠ ಕಲೀಲಿ ಅಂತ. ಆದ್ರೆ ಅವನಿಗೆ ಪಾಠ ಕಲಿಸೋ ಶಿಕ್ಷಕಿ ರೂಪದಲ್ಲಿ ಗೆಳತಿಯಾಗಿ ನೀನ್ ಸಿಕ್ಕದೆ. ನೋಡು, ಈಗ ಅವನ ಕೈ ಹಿಡಿದು ಅವನ ಧರ್ಮಪತ್ನಿಯಾಗಿ ನನ್ನ ಮನೆ ಸೊಸೆಯಾಗಿ ನನ್ನ ಎದುರು ಬಂದು ನಿಂತ್ಕೊಂಡಿದ್ಯಾ. ಮಗಳೇ, ನೀನು ಯಾರೂ ಅಲ್ಲಮ್ಮ, ನನ್ನ ಪ್ರಾಣ ಸ್ನೇಹಿತ ಶಿವ ಮಗಳು. ಅಳ್ತಾ ಇದೆಯಾ? ಅಳು, ಇನ್ನ ಜೋರಗಳು. ಪಡ್ಕೊಂಡ ಎಂಗೇಜ್ಮೆಂಟ್ ಬೇಡ ಅಂತ ಕೇಳ್ದ್ಯಾ ನನ್ನ ಮಾತು? ಅಳು, ಅಳದ್ ಬಿಟ್ರೆ ಇನ್ನೇನ್ ಬರುತ್ತೆ ನಿನಗೆ? ಇದೇನಮ್ಮ ಹೀಗಾಗೋಯ್ತು? ಇವತ್ತಿಗೆ ನನ್ನ ಎಂಗೇಜ್ಮೆಂಟ್ ಆಗುತ್ತೆ, ನನ್ನ ಕನಸೆಲ್ಲ ನೆರವೇರುತ್ತೆ, ನಾನು ಖುಷಿಯಾಗಿರ್ತೀನಿ ಅನ್ಕೊಂಡಿದ್ದೆ. ಇದೇನಮ್ಮ ಹೀಗಾಗೋಯ್ತು? ನನ್ ಸುಶಾಂತ್ ಸುಶಾಂತ್ ಅನ್ನೋ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು. ಅದ್ ಯಾವ ಬಾಯಲ್ಲಿ ಅವನ ಹೆಸರು ಮತ್ತೆ ತಗೊಳ್ತಾ ಇದ್ಯಾ? ಯಾವಳನ್ನ ಕಟ್ಕೊಂಡು ಮನೆಗೆ ಬಂದ ಇನ್ನ ಬುದ್ಧಿ ಬಂದಿಲ್ಲ ನಿನ್ಗೆ? ನಾನು ನಿನಗೆ ಮೊದ್ಲೇ ಬಡ್ಕೊಂಡೆ, ಬೇಡ ಬೇಡ ಅಂತ. ಕೇಳಿಲ್ಲ ನೀನ್ ನನ್ನ ಮಾತನ್ನ. ಸುಶಾಂತ್ ಯಾವತ್ತಿದ್ರು ನನ್ನವನು ಅಂದೆ. ನಿನ್ನ ಅತ್ತೇನು ನಿನ್ನನ್ನೇ ಸೊಸೆ ಮಾಡ್ಕೋತೀನಿ ಅಂತ ಕುಣಿದ್ರು. ಇವಾಗ ನೋಡು. ಕಾಂಚನ, ಯಾಕೆ ಗಾಯದ ಮೇಲೆ ಬರೆ ಎಳಿತೀಯ? ನೀನ್ ಅಳ್ಬೇಡ ಕಂದ. ನನಗೇನಮ್ಮ ಗೊತ್ತಿತ್ತು ಹೀಗಾಗುತ್ತೆ ಅಂತ? ಆ ದೇವ್ರೆ ನನಗೆ ಅನ್ಯಾಯ ಮಾಡ್ಬಿಟ್ಟ. ದೇವ್ರು ಮಾಡಿರೋ ಅನ್ಯಾಯ ಅಲ್ಲ ಕಣೆ, ನಿನಗ್ ನೀನೇ ಮಾಡ್ಕೊಂಡಿರೋ ಅನ್ಯಾಯ. ಯಾಕೆ ಮಗು ಮೇಲೆ ರೇಗ್ತೀಯ? ಅಲ್ಲ, ಈಗೇನ್ ಮಹಾ ಆಗೋಯ್ತು ಅಂತ? ಸುಶಾಂತ ಹುಡುಗಿಗೆ ಅಷ್ಟೊಂದು ಕಮ್ಮಿ ಕಟ್ಬಿಟ್ರೆ ಅದ್ ಮದ್ವೆನಾ? ಮಗಳೇ, ನೀನ್ ಏನು ಯೋಚನೆ ಮಾಡಬೇಡ, ನಾನಿದ್ದೀನಿ, ನಿಮ್ಮಪ್ಪ ಇದನ್ನೆಲ್ಲ ಸರಿ ಮಾಡ್ತೀನಿ. ಓ, ಏನ್ ಸರಿ ಮಾಡ್ತೀರಾ? ನಿಮ್ ತಲೆ. ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು. ಮೊದ್ಲಿಂದಾನು ಅವಳ ತಲೆಗೆ ಸುಶಾಂತೇ ನಿನ್ ಗಂಡ ಅಂತ ತುಂಬಿದ್ರಿ. ಆಮೇಲೆ ಈ ಎಂಗೇಜ್ಮೆಂಟ್ ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ಈಗ ಸುಶಾಂತಿಗೆ ಮದುವೆ ಆಗಿದ್ರು ಏನಾಗಿದೆ ಮಹಾ ಅಂತ ಹೇಳ್ತಿದ್ದೀರಾ? ಹೀಗೆ ಮಾಡಿ ನನ್ನ ಮಗಳ ಜೀವನನ ಹಾಳು ಮಾಡ್ಬೇಡಿ ನೀವು. ನೋಡು ದಿಶಾ, ಅವನು ಈ ಜನ್ಮದಲ್ಲಿ ನಿನ್ನವನಾಗಲ್ಲ. ಅವನು ಬೇರೆಯವ್ರ ಗಂಡ ಆಗಾಯ್ತು ಕಣೆ. ಅವನು ಮದ್ವೆ ಆಗಿರೋನು, ನೀನ್ ಮತ್ತೆ ಹೋಗ ಅವನ್ನ ಮದ್ವೆ ಆಗ್ತೀಯಾ? ಯಾರಮ್ಮ ಹೇಳಿದ ಹಾಗಂತ? ಅಂದ್ರೆ ಅದು ಮದ್ವೆನೇ ಅಲ್ಲ. ನಾನು, ನೀನು, ಅಪ್ಪ, ಅತ್ತೆ, ಮಾವ, ಮನೆಯವ್ರು ಎಲ್ಲರ ಎದುರುಗಡೆನು ಸುಶಾಂತ್ ಕೈಯಿಂದ ತಾಳಿ ಕಟ್ಸ್ಕೊತೀನಿ ನೋಡು, ಅದು ಮದ್ವೆ. ನೋಡ್ತಿರು, ಇದಾಗೆ ಆಗುತ್ತೆ. ಸರಿಯಾಗಿ ಹೇಳ್ದೆ ಮಗಳೇ, ಬೇಷ್. ಹೌದಾ? ಹಂಗಂದ್ರೆ ಬಾ ನನ್ ಜೊತೆ. ಆರಾಧನಾ, ಒಲೆ ಹಚ್ಚಿ ಹಾಲು ನೀನು ಕನಸು ಮನಸ್ಸಲ್ಲಾದರೂ ಅಂದ್ಕೊಂಡಿದ್ದೀನಪ್ಪ, ಧರ್ಮ ಮತ್ತೆ ಆರಾಧನಾ ಹೀಗೆ ಮಾವ ಸೊಸೆಯಾಗಿರ್ತಾರೆ ಅಂತ. ಅಂಕಲ್, ಅವ್ರ ನನ್ನ ಜೊತೆ ಬರಕ್ಕೆ ರೆಡಿ ಇರಲಿಲ್ಲ. ನೀವಂತದ್ದು ಏನು ಹೇಳಿದ್ರಿ? ಲಕ್ಷ್ಮಮ್ಮ,
ಹಾಲಿಗೆ ಸಕ್ಕರೆ ಹಾಕ್ಬೇಕಲ್ವೇನಮ್ಮ? ಹಾ ಹೌದು ಸರ್. ಆರಾಧನಾ, ಸಕ್ಕರೆ ಹಾಕಮ್ಮ. ಯಾಕಪ್ಪ ಇಷ್ಟು ಓವರ್ ಆಗಿ ಸ್ಕೋಪ್ ಕೊಡ್ತಿದ್ಯಾ ಇವಳಿಗೆ? ನಿಮ್ ಫ್ರೆಂಡ್ ಶಿವಶಂಕರ್ ಮಗಳು ಅಂತನ ಅಥವಾ ನಿಮ್ ಸೊಸೆ ಅಂತನ? ಇಲ್ಲ ಶಿವಶಂಕರ್ ಮಗಳೇ ನಿಮ್ ಸೊಸೆಯಾಗಿ ಬಂದ್ಲು ಅಂತ ಸಂಭ್ರಮನ? ಲೋ ಮಗನೇ, ನೀನ್ ಯಾಕೆ ಹೊರ ನಿಂತ್ಕೊಂಡಿದ್ಯಾ? ಬಾರೋ, ನಿನ್ ಶ್ರೀಮತಿ ಪಕ್ಕದಲ್ಲಿ ನಿಂತ್ಕೋ. ನಿಮ್ಮತ್ತೆ ಸಾವಿತ್ರಿ ತನಗೆಷ್ಟೇ ಕೆಲಸ ಇದ್ರೂ ಕೂಡ ಈ ಅಡುಗೆ ಮನೆ ಕೆಲಸನ ಯಾರಿಗೂ ವಹಿಸ್ತಾ ಇರ್ಲಿಲ್ಲ. ತಾನೇ ನಿಂತು ಅಡುಗೆ ಮಾಡಿ ನಮ್ಮೆಲ್ರಿಗೂ ಊಟ ಬಡಿಸ್ತಾ ಇದ್ಲು. ಅದರಲ್ಲಿ ಅವಳಿಗೆ ತುಂಬಾ ಸಂತೋಷ. ಈಗ ನೀನ್ ಬಂದಿದ್ಯಲ್ಲ, ಇಡೀ ಮನೆ ಜವಾಬ್ದಾರಿನ ನಿನ್ನ ಸುಪರ್ತಿಗೆ ನೀನು ತಗೊಳ್ಬೇಕು. ಅದ್ರ ಮೊದಲನೇ ಕೆಲಸ ಈ ಅಡುಗೆ ಮನೆ. ಧರ್ಮ ಏನು ಹೇಳ್ತಿದ್ದಾನೆ ಅಂದರೆ, ನೀನು ತುಂಬ ರುಚಿಯಾಗಿ ಅಡುಗೆ ಮಾಡ್ತೀಯ ಅಂತ ಈಗಾಗಲೇ ನಮ್ಮಲ್ಲಿರೋ ಎಲ್ಲರಿಗೂ ಗೊತ್ತಾಗಿದೆ. ನಾಳೆಯಿಂದ ನಿನ್ನ ಕೈ ರುಚಿ ಸವಿಯೋ ಭಾಗ್ಯನ ನಮಗೆಲ್ಲ ಕರುಣಿಸು ಅಂತ. ಆದ್ರೂ ಅಮ್ಮ ಮುಂದೆ ನಿಂತು ಈ ಎಲ್ಲ ಶಾಸ್ತ್ರ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಪ್ಪ? ಸಾವಿತ್ರಿನೇ ನಿಂತು ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಏನ್ ಮಾಡೋದು? ಅವಳಿಗಿದು ಇಷ್ಟ ಆಗ್ತಿಲ್ಲ. ಅವಳಿಗೆ ಸ್ವಲ್ಪ ಸಮಯ ಕೊಡೋಣ. ಹೌದು ಧರ್ಮ, ಟೈಮ್ ಎಲ್ಲಾನು ಸರಿ ಮಾಡುತ್ತೆ ಅಂತಾರೆ. ಅದೇನೋ ಹೇಳ್ತಾರಲ್ಲ, ಕಾಲಚಕ್ರ ಅಂತ. ಅದ್ರ ಪ್ರಕಾರ ಮೇಲ್ಗಡೆ ಇದ್ದವರು ಕೆಳಗಡೆ ಬರಲೇಬೇಕು.